ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದೊಳ್ಳೆ ಇಡ್ಲಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಸಾಫ್ಟಾಗಿ ರುಚಿಯಾಗಿ ಚೆನ್ನಾಗಿರುತ್ತೆ. ನಾನು ತೋರಿಸಿರೋಂಥ ಮೆಜರ್ಮೆಂಟಲ್ಲೇ ನೀವು ಪದಾರ್ಥಗಳನ್ನು ಬಳಸ್ಕೊಂಡ್ರೆ ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಇದೊಂದು ಪರ್ಫೆಕ್ಟ್ ಮೆಜರ್ಮೆಂಟ್ ರೆಸಿಪಿ. ಬಹಳ ವರ್ಷಗಳಿಂದ ನಾನು ಇದೇ ಮೆಜರ್ಮೆಂಟಲ್ಲಿ ಇಡ್ಲಿ ತಯಾರಿಸ್ತಾ ಇದ್ದೀನಿ. ನಮ್ಮ ತಾಯಿನೂ ಇದೇ ರೀತಿ ಮಾಡ್ತಾಯಿದ್ರು, ಅವರಿಂದನೇ ಕಲಿತು ನಾನು ಇದೇ ರೀತಿಯೇ ತಯಾರಿಸ್ತೀನಿ. ಕೇವಲ 3 ಪದಾರ್ಥಗಳನ್ನಷ್ಟೇ ಬಳಸಬೇಕು. ಇಷ್ಟನ್ನೇ ಬಳಸಿ ಸೂಪರ್ ಸಾಫ್ಟ್ ಆಗಿರುವಂಥ, ಹತ್ತಿ ಥರ ಮೃದುವಾಗಿರುವಂಥ ಇಡ್ಲಿ ಮಾಡ್ಬೋದು. ಬಿಸಿ ಬಿಸಿಯಾಗಿ ಚಟ್ನಿ ಜೊತೆ ಅಥವಾ ಸಾಂಬಾರು ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಸಾಂಬಾರು ಜೊತೆ ತಿನ್ನೋದು ತುಂಬ ಇಷ್ಟ. ಅದರಿಂದಾಗಿ ನಾನು ಸದಾ ಸಾಂಬಾರು ಚಟ್ನಿ ಎರಡೂ ತಯಾರಿಸ್ತೀನಿ. ಯಾರ್ಯಾರಿಗೆ ಇಡ್ಲಿನ ಸಾಂಬಾರಲ್ಲಿ ಈ ರೀತಿ ಡಿಪ್ ಮಾಡ್ಕೊಂಡು ತಿನ್ನೋದು ಇಷ್ಟ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಮೃದುವಾಗಿ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಈ ಇಡ್ಲಿ ತಯಾರಿಸೋದಕ್ಕೆ ಹಿಂದಿನ ದಿನವೇ ನಾವು ಉದ್ದಿನಬೇಳೆ ಎಲ್ಲ ನೆನೆಸಿ ಹಿಟ್ಟು ತಯಾರಿಸ್ಕೋಬೇಕು. ಅದಕ್ಕೆ ನಾನು ಇಲ್ಲಿ ಒಂದು ಬೌಲ್ಗೆ 1 ಲೋಟ ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ. ಉದ್ದಿನ ಕಾಳಿದ್ರೆ ಅದನ್ನಾದರೂ ಬಳಸ್ಬೋದು, ಅದೂ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಚೆನ್ನಾಗಿ ನೀರು ಹಾಕ್ಬಿಟ್ಟು 1-2 ಸಲ ನೀಟಾಗಿ ತೊಳ್ಕೊಂಬಿಡೋಣ. ಚೆನ್ನಾಗಿ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಉಜ್ಜಿಬಿಟ್ಟು ತೊಳಿಬೇಕು. ಯಾಕಂದರೆ ಇದ್ರ ಮೇಲೆ ಒಂದು ರೀತಿ ಧೂಳು ಥರ ಇರುತ್ತೆ. ಆ ಧೂಳೆಲ್ಲ ಹೋದರೆ ಇಡ್ಲಿ ಚೆನ್ನಾಗಿ ಬೆಳ್ಳಕ್ಕಾಗತ್ತೆ. ಉದ್ದಿನಬೇಳೆ ಚೆನ್ನಾಗಿ ಉಜ್ಜಿ ತೊಳೆದಿಲ್ಲ ಅಂದರೆ ಇಡ್ಲಿ ಬಣ್ಣ ಅಂತ ಬೆಳ್ಳಗೆ ಬರೋದಿಲ್ಲ. ಅದರಿಂದಾಗಿ ಚೆನ್ನಾಗಿ ಇದನ್ನು 2-3 ಸಲ ತೊಳೆದಿರೋಂಥ ನೀರನ್ನು ಪೂರ್ತಿಯಾಗಿ ಚೆಲ್ಬಿಡೋಣ. ನೋಡಿ, ಇಲ್ಲಿ ನಾನು ಉದ್ದಿನಬೇಳೆನ ಚೆನ್ನಾಗಿ 2-3 ಸಲ ನೀಟಾಗಿ ತೊಳೆದಿದ್ದೀನಿ. ಈಗ ಇದು ಪೂರ್ತಿಯಾಗಿ ಮುಳುಗೋ ರೀತಿ ಬೇರೆ ಫ್ರೆಶ್ ಆಗಿ ನೀರು ಹಾಕ್ಬಿಟ್ಟು 2-3 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಬಿಡೋಣ. ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ನೆಂದ ಮೇಲೆ ಇನ್ನೇನು ನಾವು ರುಬ್ಬುತ್ತೀವಿ ಎನ್ನುವಾಗ ಒಂದು ಬೇರೆ ಬೌಲ್ಗೆ 2 ಹಿಡಿ ದಪ್ಪ ಅವಲಕ್ಕಿ ಹಾಕ್ಕೊಳ್ಳೋಣ. ದಪ್ಪ ಅವಲಕ್ಕಿಗೆ ಚೆನ್ನಾಗಿ ನೀರು ಹಾಕ್ಬಿಟ್ಟು ಇದನ್ನು ಸಹ 2-3 ಸಲ ನೀಟಾಗಿ ತೊಳ್ಕೊಂಬಿಡೋಣ. ತೊಳೆದಿದ್ದ ನೀರನ್ನು ಪೂರ್ತಿಯಾಗಿ ಚೆಲ್ಬಿಡೋಣ. ಒಂದ್ಸಲ ಇದೆಲ್ಲವನ್ನು ಚೆನ್ನಾಗಿ ತೊಳ್ಕೊಂಡ್ಮೇಲೆ ಬೇರೆ ನೀರು ಹಾಕ್ಬಿಟ್ಟು ಇದನ್ನು ಒಂದು 10-15 ನಿಮಿಷ ನೆನೆಸ್ಕೊಳ್ಳೋಣ. ಇದೇ ಹೆಚ್ಚೊತ್ತು ನೆನೆಯೋ ಅಗತ್ಯ ಇಲ್ಲ. ಇನ್ನೇನು ಉದ್ದಿನಬೇಳೆನ ರುಬ್ಕೋತೀವಿ ಎನ್ನುವಾಗ ಸ್ವಲ್ಪ ಹೊತ್ತು ಮುಂಚೆ ಅವಲಕ್ಕಿ ನೆನೆಸ್ಕೊಂಡ್ರೂ ಸಾಕು. ಈಗ ಒಂದು ಬೇರೆ ಬೌಲ್ಗೆ 2 ಲೋಟ ಅಕ್ಕಿ ತರಿ ಹಾಕ್ಕೊಳ್ಳೋಣ. ಇದು ಸುಲಭವಾಗಿಯೇ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ಇಡ್ಲಿ ರವೆ ಅಂತ ಹೇಳಿದ್ರೆ ಅಂಗಡಿಗಳಲ್ಲಿ ಕೊಡ್ತಾರೆ. ಮೇಲೇನೂ ಅಷ್ಟೇ ಇಡ್ಲಿ ರವೆ ಅಂತ ಬರೆದಿರ್ತಾರೆ. ಈಗ ಇದಕ್ಕೂ ಚೆನ್ನಾಗಿ ಮುಳುಗೋ ರೀತಿ ನೀರು ಹಾಕ್ಕೊಂಡು ಒಂದು ಸಲ ತೊಳೆದು ಸೈಡಲ್ಲಿ ಇಟ್ಕೊಳ್ಳೋಣ. ಇದೇನು ನೆನೆಯೋ ಅಗತ್ಯ ಇಲ್ಲ. ಚೆನ್ನಾಗಿ ನೀರು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಸೈಡಲ್ಲಿ ಇಟ್ಬಿಟ್ಟು ಉದ್ದಿನಬೇಳೆ ಎಲ್ಲವನ್ನು ರುಬ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ನೀರು ಹಾಕ್ಬಿಟ್ಟು ಒಂದು ಸಲ ಕಲಸಿ ಸೈಡಲ್ಲಿ ಇಟ್ಟಿರ್ತೀನಿ. ಈ ಸಮಯದಲ್ಲಿ ಉದ್ದಿನಬೇಳೆನೂ ಚೆನ್ನಾಗಿ ನೆಂದಿರುತ್ತೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಉದ್ದಿನಬೇಳೆನ ನೆನೆಸಿರ್ತೀವಲ್ಲ, ಅದೇ ನೀರನ್ನೇ ಬಳಸಿ ರುಬ್ಕೊಂಡ್ರೂ ಆಗತ್ತೆ, ತೊಂದರೆ ಇಲ್ಲ. ಆದರೆ ಉದ್ದಿನಬೇಳೆ ಚೆನ್ನಾಗಿ ನುಣ್ಣಗೆ ರುಬ್ಬಿರಬೇಕು, ಸಾಫ್ಟ್ ಆಗಿರಬೇಕು. ತುಂಬ ಜಾಸ್ತಿ ನೀರು ಹಾಕಬಾರ್ದು, ತುಂಬ ಗಟ್ಟಿನೂ ಹಾಕಬಾರ್ದು. ಆ ರೀತಿ ಹದವಾಗಿ ರುಬ್ಕೋಬೇಕು. ಒಂದ್ಸಲ ಉದ್ದಿನಬೇಳೆ ಎಲ್ಲನೂ ರುಬ್ಕೊಂಡ್ಮೇಲೆ ಇದನ್ನೊಂದು ದೊಡ್ಡ ಪಾತ್ರೆಗೆ ಬಗ್ಗಿಸ್ಕೊಳ್ಳೋಣ. ಉದ್ದಿನಬೇಳೆನ ನಾನು 2 ಬ್ಯಾಚಸ್ಸಲ್ಲಿ ರುಬ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ನೆನೆಸಿರುವಂಥ ಅವಲಕ್ಕಿನ ಹಾಕ್ಕೊಂಡು ಇದಕ್ಕೂ ಅಷ್ಟೇ ಅಗತ್ಯ ಇರೋಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಅವಲಕ್ಕಿನೂ ಅಷ್ಟೇ ರುಬ್ಬುವಾಗ ನೈಸಾಗಿ ರುಬ್ಕೋಬೇಕು. ಮತ್ತು ಅಗತ್ಯಕ್ಕಿಂತ ಜಾಸ್ತಿ ನೀರು ಹಾಕ್ಬಿಟ್ಟು ತುಂಬ ನೀರಾಗೂ ಮಾಡ್ಕೋಬಾರ್ದು. ರುಬ್ಬಿರುವಂಥ ಅವಲಕ್ಕಿನೂ ಸಹ ಉದ್ದಿನಬೇಳೆ ಹಿಟ್ಟು ಹಾಕ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ಬಗ್ಗಿಸ್ಕೊತಾ ಇದ್ದೀನಿ. ಈ ಸಮಯದಲ್ಲಿ ಅಕ್ಕಿ ತರಿನೂ ಸಹ ಚೆನ್ನಾಗಿ ನೆಂದಿರುತ್ತೆ. ಈಗ ಅಕ್ಕಿ ತರಿನ ನೀರಿಂದ ಸಪ್ರೇಟ್ ಮಾಡಿಕೊಂಡು ಈ ರೀತಿ ಕೈಯಲ್ಲಿ ಸ್ವಲ್ಪನೇ ಹಿಟ್ಟು ತಗೊಂಡು ಚೆನ್ನಾಗಿ ಹಿಂಡಿಬಿಟ್ಟು ಉದ್ದಿನಬೇಳೆ ಅವಲಕ್ಕಿ ಹಾಕ್ಕೊಂಡಿದ್ವಲ್ಲ ಆ ಪಾತ್ರೆಗೆ ಹಾಕ್ಕೊಳ್ಳೋಣ. ಇದರಲ್ಲಿ ನೀರಿನಂಶ ಪೂರ್ತಿಯಾಗಿ ಹೋಗೋ ರೀತಿ ಗಟ್ಟಿಯಾಗಿ ಹಿಂಡಿಬಿಟ್ಟು ಹಾಕ್ಕೋಬೇಕು. ಒಂದ್ಸಲ ಎಲ್ಲ ಅಕ್ಕಿ ತರಿನೂ ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ರುಬ್ಬಿರುವಂಥ ಹಿಟ್ಟಿಗೆ ಅಕ್ಕಿ ತರಿ ಎಲ್ಲವನ್ನೂ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ, ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸಲ ಎಲ್ಲ ಪದಾರ್ಥನೂ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಇದನ್ನು 1-2 ನಿಮಿಷ ಇದೇ ರೀತಿಯೇ ನೀಟಾಗಿ ಕಲಿಸ್ಕೊಳ್ಳೋಣ. ನಾವು ಇದನ್ನು ಕೈಯಲ್ಲೇ ಬೇಕಾದ್ರೂ ಕಲಿಸ್ಬೋದು, ಏನೂ ತೊಂದರೆ ಇಲ್ಲ. ಚೆನ್ನಾಗಿ ಈ ರೀತಿ ಕಲಿಸೋದ್ರಿಂದ ಇಡ್ಲಿ ತಯಾರಿಸಿದಾಗ ಇಡ್ಲಿ ತುಂಬ ಮೃದುವಾಗಿ ಹಗುರಕ್ಕೆ ಚೆನ್ನಾಗಿ ಬರುತ್ತೆ. ನೋಡಿ, ಇಡ್ಲಿ ಹಿಟ್ಟು ಈ ಹದದಲ್ಲಿ ಇರಬೇಕು, ತುಂಬ ನೀರಾಗಿರಬಾರ್ದು. ಒಂದ್ಸಲ ನೀಟಾಗಿ ಕಲಿಸಿದ್ಮೇಲೆ ಇದನ್ನು ಫರ್ಮೆಂಟ್ ಆಗೋಕ್ಕೆ ಬಿಟ್ಬಿಡೋಣ. ತಟ್ಟೆ ಮುಚ್ಚಿಟ್ಬಿಟ್ಟು ರಾತ್ರಿ ಇಡೀ ಹುದುಗಕ್ಕೆ ಬಿಟ್ಬಿಡೋಣ. ಬೆಳಗ್ಗೆ ಅಷ್ಟೊತ್ತಿಗೆ ನೋಡಿ ಚೆನ್ನಾಗೇ ಹುದುಗ್ ಬಂದ್ಬಿಟ್ಟಿತ್ತು. ಇದೆಲ್ಲವನ್ನು ಸ್ವಲ್ಪ ತೆಕ್ಕೊಂಡು ಸರಿ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನು ಒಂದು ಬೇರೆ ಪಾತ್ರೆಗೆ ಬಗ್ಗಿಸ್ಕೊಂಡಿದ್ದೀನಿ. ಒಂದ್ಸಲ ಈ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ಈಗ ಏನಾದರೂ ತುಂಬ ಗಟ್ಟಿ ಅಂತ ಅನ್ನಿಸ್ತಾ ಇದ್ರೆ ಒಂಚೂರು ನೀರು ಹಾಕ್ಕೊಂಡು ಹದ ಮಾಡ್ಕೋಬೋದು. ನನಗೆ ಇಡ್ಲಿ ಹಿಟ್ಟು ಸರಿಯಾಗಿದೆ ಅನ್ನಿಸ್ತು, ನಾನು ನೀರು ಹಾಕಕ್ಕೆ ಹೋಗಿಲ್ಲ. ಈಗ ಈ ಹಿಟ್ಟಿಗೆ ಅಗತ್ಯ ಇರೋಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ನಾನು ಸ್ವಲ್ಪ ಅಷ್ಟು ಹಿಟ್ಟನ್ನು ಬೇರೆ ಪಾತ್ರೆಗೆ ಬಗ್ಗಿಸ್ಕೊಂಡಿರೋದ್ರಿಂದ ಈ ಹಿಟ್ಟಿಗೆ ಎಷ್ಟು ಅಗತ್ಯ ಇದೆಯೋ ಅದ್ರ ಪ್ರಕಾರವಾಗಿ ಉಪ್ಪು ಹಾಕ್ಕೊಂಡಿದ್ದೀನಿ.
ಉಪ್ಪು ಹಾಕೊಂಡ್ಮೇಲೆ ಹಗೂರು ಕೈನಲ್ಲಿ ಒಂದ್ಸಲ ನೀಟಾಗಿ ಕಲಿಸ್ಕೊಳ್ಳೋಣ. ಸಾಮಾನ್ಯವಾಗಿ ನಾನು ಯಾವುದೇ ಇಡ್ಲಿ ತಯಾರಿಸುವಾಗ, ದೋಸೆ ತಯಾರಿಸುವಾಗ ಸೋಡಾ ಬಳಸೋದಿಲ್ಲ. ನೀವು ಬೇಕಾದರೆ ಒಂದು ಅರ್ಧ ಚಮಚ, 1/4 ಚಮಚ ಅಷ್ಟು ಸೋಡಾ ಹಾಕೋಬಹುದು. ಹಿಟ್ಟು ಚೆನ್ನಾಗಿ ಹುದುಗಿದ್ರೆ ಸೋಡಾ ಅಗತ್ಯ ಸಹ ಇರಲ್ಲ. ಒಂದ್ಸಲ ಚೆನ್ನಾಗಿ ಕಲಸಿದ್ಮೇಲೆ ಎಣ್ಣೆ ಸವರಿರುವಂಥ ಇಡ್ಲಿ ಪ್ಲೇಟ್ಗಳಿಗೆ ಹಿಟ್ಟನ್ನು ಬಗ್ಗಿಸ್ಕೊಂಡು ಇದನ್ನು ಹಬೆನಲ್ಲಿ ಬೇಯಿಸ್ಕೊಳ್ಳೋಣ. ಇಡ್ಲಿ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇಡ್ಲಿ ಸ್ಟ್ಯಾಂಡ್ ಇಟ್ಬಿಟ್ಟು 10 ರಿಂದ 15 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಇದನ್ನು ಹಬೆನಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಇಡ್ಲಿ ತಯಾರಾಗಿರುತ್ತೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಮೃದುವಾಗಿ ಬೆಳ್ಳಗೆ ಚೆನ್ನಾಗಾಗಿದೆ ಇಡ್ಲಿಗಳು ಅಂತ. ಇಡ್ಲಿನ ಬಿಸಿ ಬಿಸಿಯಾಗಿ ಚಟ್ನಿ ಅಥವಾ ಸಾಂಬಾರ್ ಜೊತೆ ಸರ್ವ್ ಮಾಡ್ಬೋದು. ನಾನು ಈಗಾಗಲೇ ಸಾಂಬಾರ್ ತಯಾರಿಸುವಂಥ ಪರ್ಫೆಕ್ಟ್ ವಿಧಾನನ ತೋರಿಸಿದ್ದೀನಿ. ಆ ರೆಸಿಪಿ ಲಿಂಕ್ನ ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನೀವು ನೋಡಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳೋದನ್ನು ಮಾತ್ರ ಮರಿಬೇಡಿ. ನಾನು ಈಗಾಗಲೇ ಸಾಕಷ್ಟು ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ತೋರಿಸಿದ್ದೀನಿ. ಮಲ್ಲಿಗೆ ಇಡ್ಲಿ, ತಟ್ಟೆ ಇಡ್ಲಿ ಮಾಡೋದು ತೋರಿಸಿದ್ದೀನಿ. ಮಸಾಲೆ ದೋಸೆ, ಸೆಟ್ ದೋಸೆ, ಬೆಣ್ಣೆ ದೋಸೆ ತಯಾರಿಸೋದನ್ನು ಸಹ ತೋರಿಸಿದ್ದೀನಿ. ಆ ರೀತಿ ರೆಸಿಪಿಗಳ ಪ್ಲೇ ಲಿಸ್ಟನ್ನು ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.